ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ತಪ್ಪು ಅಂತ ಪ್ರೂವ್ ಮಾಡಿ ಪ್ರಬಲ ಅವ್ರನ್ನ ಜೈಲ್ಗೆ ಹಾಕಿಸ್ಬಿಟ್ಲು. ಹೌದಪ್ಪ, ಪ್ರಬಲ ಅವ್ರಿಗೆ 7 ವರ್ಷ ಜೈಲ್ ಶಿಕ್ಷೆ ಆಗಿದೆ. ಅಯ್ಯೋ, ಆಗಿದ್ದನ್ನೆಲ್ಲ ನೆನೆಸ್ಕೊಂಡ್ರೆ ಪಾಪ ಅಯ್ಯೋ ಅಂತ ಅನ್ಸುತ್ತೆ ಅಪ್ಪ. ಹೌದಪ್ಪ, ಪಾಪ. ಅದು ನೀವು ಹೇಳ್ತಿರೋದು ನಿಜನಾ? ಅಪ್ಪ 7 ವರ್ಷ ಬರಲ್ವಾ? ಆಹಾ ಮಲ್ಲಿಕಾ, ನಿನ್ ಟೈಮ್ ಬಂತು. ಅಪ್ಪ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಪುಟ್ಟಿ, ಅದು ಏನಂದ್ರೆ ಮಲ್ಲಿಕಾ, ಆ ಮಗು ಮುಂದೆ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅಂತ ಒಂಚೂರು ಗೊತ್ತಾಗಲ್ವ ನಿಂಗೆ? ಈ ಹಿಂದೆನೂ ಪ್ರಬಲ ಅರೆಸ್ಟ್ ಆದಾಗ ನಿಧಿಗೆ ಹೇಳಿ ಆಮೇಲೆ ಅಕ್ಕನ ಕೇಳಿ ಬೈಸ್ಕೊಂಡಿದ್ದು ಮರ್ತೋಯ್ತಾ? ಅಯ್ಯೋ, ನಾನೇನು ಅವಳಿಗೆ ಹೇಳಕ್ ಹೋಗಿಲ್ಲ. ಆ ಅಪ್ಪನ ಜೊತೆ ಫೋನಲ್ಲಿ ಮಾತಾಡ್ತಿದ್ರೆ ಅವಳೇ ಕೇಳಿಸ್ಕೊಂಡಿದ್ದಾಳ ಅಷ್ಟೇನೆ. ಅದಕ್ಕೆ ನಾನೇನ್ರಿ ಮಾಡಕ್ಕಾಗತ್ತೆ? ಡ್ರಾಮಾ ಮಾಡಬೇಡ ಮಲ್ಲಿಕಾ, ನೀ ಬೇಕು ಅಂತ ಮಾಡಿದ್ಯ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅಕ್ಕನ್ ಕಂಡ್ರೆ ಆಗದೆ ಇದ್ದವರು ಇವತ್ತೇನು ಅವ್ರ ಮೇಲೆ ಅಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಾ? ಅಲ್ಲ ರೀ, ಇವತ್ತಲ್ಲ ನಾಳೆ ಸತ್ಯ ಯಾರಿಂದಾದ್ರೂ ಗೊತ್ತಾಗತ್ತೆ. ಅಲ್ಲ, ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ರೀತಿ ಮಾತಾಡ್ತಿದ್ದೀರಾ ನೀವು? ಅಕ್ಕನ ಮೇಲಿರೋ ಕೋಪನ ಮಕ್ಕಳ ಮೇಲೆ ತೀರಿಸ್ಕೊಳ್ಳೋ ಅಷ್ಟು ಮುಟ್ಟಾಳ ನಾನಲ್ಲ. ಮಾಮ, ಅಪ್ಪ ಜೈಲಲ್ಲಿದ್ದಾರಾ? ಇಲ್ಲ ನಿಧಿ ಪುಟ್ಟ, ಅದು ಏನ್ ಗೊತ್ತಾ, ಅತ್ತೆ ಇನ್ಯಾರ್ದೋ ವಿಷಯ ಹೇಳ್ತಾ ಇದ್ರು, ಅದಕ್ಕೆ ಅಷ್ಟೇ. ನೀನೇನು ಯೋಚನೆ ಮಾಡಬೇಡ. ಮತ್ತೆ ನಮ್ಮ ಅಪ್ಪನ ಹೆಸರು ಹೇಳಿದ್ರು. ಅದು ನಿಮ್ಮಪ್ಪ ಪ್ರಬಲ ಅಲ್ಲ, ಬೇರೆ ಪ್ರಬಲ. ಈಗ ನಮ್ಮ ಆಫೀಸಲ್ಲಿ ತುಂಬಾ ಜನ ಕೆಲಸಗಾರರು ಇರ್ತಾರೆ. ಅದರಲ್ಲಿ ನಿನ್ನ ಹೆಸರಿನವರು, ನನ್ನ ಹೆಸರಿನವರು, ನಿಮ್ಮಪ್ಪನ ಹೆಸರಿನವರು ಅವರು ಇರ್ತಾರಲ್ವಾ, ಅದ್ರ ಬಗ್ಗೆ ಮಾತಾಡ್ತಿದ್ರು ಅಷ್ಟೇ. ನೀನೇನು ಯೋಚನೆ ಮಾಡಬೇಡ, ಹೋಗಿ ಆಟ ಆಡ್ಕೊ, ಹೋಗು. ಇದೇ ಕೊನೆ ಸಲ. ಇನ್ನೊಂದು ಸಲ ಈ ಥರ ಮಾಡಿದ್ರೆ ನಿಜವಾಗ್ಲೂ ಸಹಿಸ್ಕೊಳ್ಳೋದಿಲ್ಲ. ಮಕ್ಕಳು ಮನಸ್ಸು ಜೊತೆ ಆಟ ಆಡೋದು ಸರಿ ಅಲ್ಲ. ನನ್ನ ಉಪಾಯನ ಹಾಳು ಮಾಡೋದಕ್ಕೆ ನೀವಿದ್ದೀರಲ್ಲ, ನಾನು ಏನ್ ಮಾಡಿದ್ರು ನಿಮ್ಗೆ ತಪ್ಪಾಗೆ ಕಾಣಿಸುತ್ತೆ. ಉಪಾಯನಾ ಅಂತೂ ಒಪ್ಕೊಂಡೆ ಅಲ್ಲ. ನಾನು ಸತ್ಯನೇ ಹೇಳೋದು. ನೀವು ಇನ್ನು ಎಷ್ಟು ದಿನ ಮರೆ ಮಾಚ್ತೀರಾ? ಸತ್ಯ ತಾನಾಗೆ ಗೊತ್ತಾಗೋವರೆಗೂ ಅಲ್ಲಿವರೆಗೂ ಸುಮ್ಮನೆ ಇರು. ಮನೆ ಪರಿಸ್ಥಿತಿ, ಮನಸ್ಸುಗಳ ಪರಿಸ್ಥಿತಿನ ಹಾಳು ಮಾಡಬೇಡ. ಮೊದಲೇ ಮನೆಯಲ್ಲಿ ಒಂದು ಸಾರ ಸಮಸ್ಯೆಗಳಿದೆ, ಅದಕ್ಕಿನ್ನ ಹೊಸ ಸಮಸ್ಯೆಗಳು ಶುರು ಮಾಡಬೇಡ ನೀನು. ಇವರಿದ್ರೆ ನನ್ನ ಆಟ ಸಕ್ಸಸ್ ಆಗಲ್ಲ. ಹಾಳು ಮಾಡೋದಕ್ಕೆ ಇವರೊಬ್ಬರೇ ಸಾಕು. ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ಜಾಸ್ತಿ ಟೈಮ್ ಇಲ್ಲ. ಏನ್ ಮಾಡ್ಲಿ? ಅಮ್ಮ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅವಾಗಿಂದ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಂತ ಬಾಗ್ಲು ನೋಡ್ಕೊಂಡು ಓಡಾಡ್ತಿದ್ಯಾ. ಕಾವೇರಿ ಏನ್ ಚಿಕ್ಕ ಹುಡುಗಿನಾ? ಅವಳು ಬರ್ತಾಳೆ, ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಪೂರ್ಣಿ? ಕಾವೇರಿ ಕೋರ್ಟ್ಗೆ ಹೋಗಿದ್ದಾಳೆ. ಆ ಪ್ರಬಲನ್ಗೆ ಶಿಕ್ಷೆ ಆಯ್ತೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ, ಅವಳು ಫೋನ್ ಮಾಡ್ತಿಲ್ಲ. ಟೆನ್ಷನ್ ಆಗದೆ ಇರುತ್ತಾ? ಆ ಪಾಪಿ ಒಳಗಡೆ ಹೋದ್ರೇನೆ ನನ್ ಮಕ್ಳು ಸಮಾಜದಲ್ಲಿ ನೆಮ್ಮದಿಯಾಗಿ ಓಡಾಡೋದಿಕ್ ಸಾಧ್ಯ. ಅವನಿಗೆ ಶಿಕ್ಷೆ ಆಯ್ತು ಅಂತ ಗೊತ್ತಾಗೋವರೆಗೂ ನನಗೆ ಟೆನ್ಷನ್ ತಪ್ಪಿದ್ದಲ್ಲ. ಅಮ್ಮ, ನೀನ್ ಕಾವೇರಿ ಬಗ್ಗೆ ಮರ್ತ್ಬಿಟ್ಟಿದ್ಯಾ ಅಂತ ಅನ್ಸತ್ತೆ. ಅವಳು ಅಷ್ಟು ಸುಲಭವಾಗಿ ಯಾವ್ದನ್ನು ಬಿಟ್ಕೊಡೋಳಲ್ಲ. ಅವಳು ಯಾವ್ದಾದ್ರೂ ವಿಷಯ ಕೈ ಹಾಕಿದಾಳೆ ಅಂದ್ರೆ ಗೆಲುವು ಅವಳ್ದೆ. ಈಗ್ಲೂ ಅಷ್ಟೇ, ಪ್ರಬಲನ ಜೈಲ್ಗೆ ಹಾಕ್ಸಿನೇ ಅವಳು ಬರೋದು. ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡಮ್ಮ. ನೋಡು, ಕಾವೇರಿನೇ ಬಂದ್ಲು. ಬಂದ್ಯಾ ಕಂದ? ಕೋರ್ಟಲ್ಲಿ ಏನಾಯ್ತು? ಆ ಪ್ರಬಲಂಗ್ ಶಿಕ್ಷೆ ಆಯ್ತಾ? ಹೌದಮ್ಮ, ಆ ಪ್ರಬಲಂಗೆ ಶಿಕ್ಷೆ ಆಯ್ತು. ಅವ್ನ್ ಮಾಡಿದ ತಪ್ಪಿಗೆ ಕಾನೂನು ಅವನ್ನ ಜೈಲಿಗೆ ಕಳಿಸ್ತು.